ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರಣ್ಯವಾಸಿಗಳ ಸಾಗುವಳಿಗೆ ಸಂಬಂಧಿಸಿದಂತೆ ಜಿಪಿಎಸ್ ಸರ್ವೆ ನಕಾಶೆಗೆ ಯಾವುದೇ ಕಾನೂನು ಮಾನ್ಯತೆ ಇಲ್ಲ. ಜಿಲ್ಲೆಯಾದ್ಯಂತ ಅರಣ್ಯವಾಸಿಯ ಸುಮಾರು 50,000ಕ್ಕೂ ಮಿಕ್ಕಿ ಜಿಪಿಎಸ್ ದಾಖಲೆಗಳು ಅತಂತ್ರವಾಗಲಿದೆ ಎಂಬ ಆತಂಕದ ಅಂಶ ಬೆಳಕಿಗೆ ಬಂದಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಕಳವಳ ವ್ಯಕ್ತಪಡಿಸಿದರು. ಜಿಪಿಎಸ್ ಅನ್ನು ದೃಢೀಕರಿಸಿ ವಲಯ ಅರಣ್ಯ ಕಚೇರಿಯ ಅಧಿಕಾರಿಗಳ ದೃಢೀಕರಣ ಇರಬೇಕು ಹೇಳುವುದನ್ನು ಪ್ರಸ್ತಾಪ ಮಾಡಿದ್ದಾರೆ. ಜಿಪಿಎಸ್ ಮಾಡುವಂಥ ಅಧಿಕಾರ ಇರುವುದೇ ವಲಯ ಅರಣ್ಯಾಧಿಕಾರಿಗಳಿಗೆ. ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಸ್ಪಷ್ಟವಾದ ಕಾನೂನಲ್ಲಿ ಪ್ರಸ್ತಾಪವಾಗಿದೆ. ಏನಂತ, ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಜಂಟಿ ಸರ್ವೆ ಆಗಬೇಕು, ದೃಢೀಕರಣ ಬೇಕು, ಅರಣ್ಯ ಹಕ್ಕು ಸಮಿತಿಯ ಅಧ್ಯಕ್ಷ ಮತ್ತು ಅರ್ಜಿದಾರ ಉಪಸ್ಥಿತಿಯಲ್ಲಿ ಅಂತ. ಈ ಅರ್ಜಿಗಳಲ್ಲಿ, ಈ ಜಿಪಿಎಸ್ ನಕಾಶೆಗಳಲ್ಲಿ ಯಾವ ನಕಾಶೆಗಳಿಗೂ ವಲಯ ಅರಣ್ಯಾಧಿಕಾರಿ ದೃಢೀಕರಣ ಇಲ್ಲ, ಕಂದಾಯ ಇಲಾಖೆಯವರ ದೃಢೀಕರಣ ಇಲ್ಲ, ಗ್ರಾಮಾರಣ್ಯ ಸಮಿತಿಯವರದಿಲ್ಲ, ಅರಣ್ಯವಾಸಿಗಳ ಹೆಸರು ಪ್ರಸ್ತಾಪದಲ್ಲಿಲ್ಲ. ಇವತ್ತು ಜಿಲ್ಲೆಯಲ್ಲಿ ನಮ್ಮ ಅಂದಾಜಿನ ಪ್ರಕಾರ 50,000ಕ್ಕಿಂತ ಹೆಚ್ಚಿನ ಜಿಪಿಎಸ್ ನಕಾಲೆಗಳು ಕಾನೂನಿಗೆ ವ್ಯತಿರಿಕ್ತವಾಗಿದೆ, ಯಾವುದೇ ಮಾನ್ಯತೆಗಳಿಲ್ಲ. ಮುಂದಿನ ದಿನಗಳಲ್ಲಿ ಈಗಾಗಲೇ ಮಾಡಿರುವಂಥ ಈ ಜಿಪಿಎಸ್ ಪ್ರಕ್ರಿಯೆಗೆ ಯಾವುದೇ ಹಂತದಲ್ಲೂ ಅರಣ್ಯ ಸಮಿತಿಗಳು ಇದನ್ನು ಸ್ವೀಕಾರ ಮಾಡಲಿಕ್ಕೆ ಅನರ್ಹವಾಗಿದೆ. ಸೋಮವಾರ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಅರಣ್ಯ ಇಲಾಖೆವಾರು ಕಾನೂನು ಮಾನ್ಯತೆ ಇಲ್ಲದ ಸಾವಿರಾರು ಜಿಪಿಎಸ್ ನಕಾಶೆಯನ್ನ ಪ್ರದರ್ಶಿಸಿ ಮಾತನಾಡಿದರು. ಅರಣ್ಯ ಹಕ್ಕು ಕಾಯ್ದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶ, ಸುತ್ತೋಲೆ ಮತ್ತು ಕಾನೂನಿನ ಮಾನದಂಡದ ಹೊರತಾಗಿ ಜಿಪಿಎಸ್ ನಕಾಶೆ ತಯಾರಿಸಿ ಅರಣ್ಯವಾಸಿಯ ಪ್ರಕರಣದ ಕಡತದಲ್ಲಿ ಸೇರಿಸಲಾಗಿದೆ. ವಲಯ ಅರಣ್ಯಾಧಿಕಾರಿ, ಕಂದಾಯ ಅಧಿಕಾರಿ, ಅರಣ್ಯ ಹಕ್ಕು ಸಮಿತಿ ದೃಢೀಕರಣವಿಲ್ಲದ ಜಿಪಿಎಸ್ ನಕಾಶೆಗೆ ಕಾನೂನು ಮಾನ್ಯತೆ ಇರುವುದಿಲ್ಲ ಎಂದು ಹೇಳಿದರು. ಮಂಜೂರಿ ಪ್ರಕ್ರಿಯೆಯಲ್ಲಿ ಅಪೂರ್ಣ ಜಿಪಿಎಸ್ ನಕಾಶೆ ಅರಣ್ಯ ಹಕ್ಕು ಸಮಿತಿಗಳ ಸ್ವೀಕಾರ ಅರ್ಹ ದಾಖಲೆಯಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೇ 2010 ನೀಡಿದ ಆದೇಶವನ್ನ ಮತ್ತು ಕರ್ನಾಟಕ ಅರಣ್ಯ ಕಾಯ್ದೆಯಲ್ಲಿನ ಅಂಶ ಸ್ಪಷ್ಟವಾಗಿದ್ದು ಇರುತ್ತದೆ ಎಂದು ಹೇಳಿದರು. ಸ್ವೀಕಾರ ಮಾಡಲಿಕ್ಕೆ ಅನರ್ಹವಾಗಿದೆ. ಕಾನೂನು ಬಾಹಿರವಾಗಿ ಜಿಪಿಎಸ್ ಇದ್ದ ಮೇಲೆ ಇದನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತದ್ಯಾ? ಇದನ್ನು ದೃಢೀಕರಣ ಮಾಡಲಿಕ್ಕೆ ಬರ್ತದ್ಯಾ? ಹಾಗಾಗಿ ನಾವೇನು ಆಕ್ಷೇಪ ವ್ಯಕ್ತಪಡಿಸ್ತಿದ್ದೇವೆ ಅಂತ ಹೇಳಿದ್ರೆ, ಈ ಪ್ರಕ್ರಿಯೆ ಪ್ರಾರಂಭವಾಗುವ ಪೂರ್ವದಲ್ಲಿ ಕಾನೂನು ಬಾಹಿರವಾಗಿ, ಕಾನೂನು ವಿಧಿವಿಧಾನ ಇಲ್ಲದೆ ನಡೆಯುವಂಥ ಈ ಎಲ್ಲ ಜಿಪಿಎಸ್ ಅನ್ನ ಪುನರ್ ಜಿಪಿಎಸ್ ಆಗಬೇಕು ಅಂತ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇಲ್ಲದಿದ್ದರೆ ಇದು ಕಾನೂನು ಬಾಹಿರವಾಗಿ ಪ್ರಕ್ರಿಯೆ ನಡೆದಿದೆ ಹೇಳೋದನ್ನ ನಾವು ಮಾಡ್ತೇವೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಹೋರಾಟಗಾರರ ವೇದಿಕೆಯು ನಾವು ಆ ಪ್ರಕರಣದಲ್ಲಿ ಸ್ವಪ್ರೇರಣೆಯಿಂದ ನಾವು ಅವಶ್ಯ ಪಾರ್ಟಿಗಳಾಗಿ ನಿಮ್ಮ ಅರಣ್ಯವಾಸಿಗಳ ಪರವಾಗಿ ನಾವು ಹಾಜರಾಗಿದ್ದೇವೆ. ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ಕಾನೂನು ಬಾಹಿರವಾಗಿ ಜಿಪಿಎಸ್ ಪ್ರಕ್ರಿಯೆ ಆಗಿದೆ ಅಂತ ಇಡೀ ಜಿಲ್ಲೆಯ ಜಿಪಿಎಸ್ ನಕಾಶೆಯನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಹಾಜರು ಮಾಡಿ ಪುನರ್ ಈ ಜಿಪಿಎಸ್ ಕಾರ್ಯಗಳು ನಡೀಬೇಕು, ಸಮರ್ಪಕವಾಗಿ ಕಾನೂನು ರೀತಿಯಲ್ಲಿ ಮಾಡಬೇಕಂತ ಸಹಿತ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಸಹಿತ ಇದಕ್ಕೆ ನಾವು ವಾದವನ್ನು ಮುಂದುವರಿಸ್ತೇವೆ. ಮಾತೆತ್ಕೊಳ್ಳಿ ಸಾಕು ಮೇಡಮ್. ಈ ವೇಳೆ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ, ಪ್ರಮುಖರಾದ ರಮೇಶ್ ಮರಾಠಿ, ಗಂಗೂಬಾಯಿ ರಜಪೂತ್, ನಾಗರಾಜ್ ದೇವಸ್ಥಲ್, ರಾಘವೇಂದ್ರ ಶೆಟ್ಟಿ, ನವೀನ್ ಜೈನ್, ಶಿವು ಮರಾಠಿ, ಗಣಪಗೌಡ, ಯಶೋಧ, ಕಲ್ಪನಾ ಪಾವ್ಸ್ಕರ್, ಅಬ್ದುಲ್ ರಫೀಕ್ ಗಫಾರ್ ಮುಂತಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಸಿರಸಿ.